ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10 ಗಣಿತ. ಅಧ್ಯಾಯ ತ್ರಿಕೋನಮಿತಿ ಪ್ರಸ್ತಾವನೆ. ಅಧ್ಯಾಯ 8 ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಬರುವ ಎಲ್ಲ ಸೂತ್ರಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಈಗ ಸೂತ್ರ ಬಗ್ಗೆ ನೋಡೋಣ. ತ್ರಿಕೋನಮಿತಿಯ ಪ್ರಸ್ತಾವನೆ. ಮೊದಲಿಗಾಗಿ ತ್ರಿಕೋನಮಿತಿಯ ಅನುಪಾತ, ಟ್ರಿಗ್ನೋಮೆಟ್ರಿ ರೇಷಿಯೋ. ಸೊ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ, ಇದು ಟೀಟಾ. ಟೀಟಾ ಅಪೋಸಿಟ್ ಆ್ಯಂಗಲ್ ಮೀನ್ಸ್ ಅಭಿಮುಖ ಬಾಹು. ಕೆಳಗಡೆ ಅಡ್ಜಸೆಂಟ್ ಸೈಡ್ ಮೀನ್ಸ್ ಪಾರ್ಶ್ವಬಾಹು. ಹೈಪೋಟ್ನೆಸ್ ಇದು ಕಾನ್ಸ್ಟೆಂಟ್, ವಿಕಿರಣ ಅಂತಾರೆ. ಸೊ ಮೊದಲಿಗಾಗಿ ಸೈನ್ ಎ ಅಥವಾ ಸೈನ್ ಟೀಟಾ. ಸೈನ್ ಎ ಅಂದರೆ ಅಭಿಮುಖ ಬಾಹುವ ವಿಕಿರಣ. ಅಂದರೆ ಅಪೋಸಿಟ್ ಸೈಡ್ ಬೈ ಹೈಪೋಟ್ನೆಸ್. ಸೈನ್ ಅಪೋಸಿಟ್ ಬೈ ಹೈಪೋಟ್ನೆಸ್ ಬರಿಬೋದು. ಸೈನ್ ಕಾಸ್ ಎ, ಸೈನ್ ಅಪೋಸಿಟ್ ಬೈ ಹೈಪೋಟ್ನೆಸ್ ಆಯಿತು. ಕಾಸ್ ಪಾರ್ಶ್ವಬಾಹು ಬೈ ವಿಕಿರಣ. ಪಾರ್ಶ್ವಬಾಹು ಬೈ ವಿಕಿರಣ. ಇವೆಲ್ಲ ಬೇಸಿಕ್ ಫಾರ್ಮುಲಾ. ಕಾಸ್ ಅದೇ ಥರ ಅಡ್ಜಸೆಂಟ್ ಬೈ ಹೈಪೋಟ್ನೆಸ್. adjacent by hypotenuse. Tan theta, tan A अभिमुख बाहु by पार्श्व. अभिमुख बाहु by पार्श्व. ಪಾರ್ಶ್ವಬಾಹು ಅಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಸೈನ್ ಅಪೋಸಿಟ್ ಕೊಸೆಕ್ ಎ. ಕೊಸೆಕ್ ಎ ಇದ್ರದ್ದು ಉತ್ಕ್ರಮ ಅಂದರೆ ಉಲ್ಟಾ, ವಿಕಿರಣ ಬೈ ಅಭಿಮುಖ ಮೀನ್ಸ್ ಹೈಪೋಟ್ನೆಸ್ ಬೈ ಅಪೋಸಿಟ್ ಸೈಡ್. ಸೈನ್ದು ಕೊಸೆಕ್ ಆಯಿತು. ಕೊಸೆಕೆ ಸೈನ್ದು ಕೊಸೆಕೆ. ಕಾಸ್ದು ಸೆಕೆ. ಸೆಕ್ ಎ ಇದ್ರದ್ದು ಉಲ್ಟಾ, ವಿಕಿರಣ ಬೈ ಪಾರ್ಶ್ವಬಾಹು. ಅಂದರೆ ಹೈಪೋಟ್ನೆಸ್ ಬೈ ಅಡ್ಜಸೆಂಟ್ ಸೈಡ್ ಆಯಿತು. ಸೈನ್ದು ಕೊಸೆಕ್ ಆಯಿತು, ಕಾಸ್ದು ಸೆಕ್ ಆಯಿತು, ಟ್ಯಾನ್ದು ಕಾಟ್. ಈಗ ಟ್ಯಾನ್ದು ಕಾಟದು ಅಪೋಸಿಟ್. ಪಾರ್ಶ್ವಬಾಹು ಬೈ ವಿಕಿರಣ.
ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಅಂದರೆ ಅಡ್ಜಸೆಂಟ್ ಬೈ ಅಪೋಸಿಟ್. ನೆಕ್ಸ್ಟ್ ನೋಡ್ರಿ ಆ್ಯಂಗಲ್ ಈಗ ಅಪೋಸಿಟ್ ಇದು ಆಯ್ತಂದ್ರೆ ನೋಡ್ರಿ ಆ್ಯಂಗಲ್ ಎ ಆಯ್ತು, ಆ ಕಡೆ ಆ್ಯಂಗಲ್ ಸಿ ತೋರಿಸಿದ್ವಿ. ಈಗ ಆ್ಯಂಗಲ್ ಎ ಆಯ್ತಂದ್ರೆ ಅಪೋಸಿಟ್ ಇದು ಆಯಿತು, ಅಪೋಸಿಟ್ ಸೈಡ್ ಇದು ಅಡ್ಜಸೆಂಟ್, ಇದು ಹೈಪೋಟ್ನೆಸ್. ಸೇಮ್ ನೋಡ್ರಿ ಸೈನ್ ಎ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟ್ನೆಸ್. opposite side by hypotenuse. ಅಂದರೆ ಬಿ ಸಿ ಬೈ ಎ ಸಿ, ಸೈನ್ ಆಯಿತು. ಕಾಸ್ ಎ ಸೈನ್ ಅಪೋಸಿಟ್ ಬೈ ಹೈಪೋಟ್ನೆಸ್, ಕಾಸ್ ಅಡ್ಜಸೆಂಟ್ ಬೈ ಹೈಪೋಟ್ನೆಸ್, ಪಾರ್ಶ್ ಬೈ ವಿಕಿರಣ ಅಂದರೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟ್ನೆಸ್. ಟ್ಯಾನ್ ಥೀಟಾ, ಟ್ಯಾನ್ ಎ, ಟ್ಯಾನ್ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವ, ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಸೈನ್ದು ಕೊಸೆಕ್ ಅಪೋಸಿಟ್, ಕೊಸೆಕ್ ಎ, ಇದರದ್ದು ಉಲ್ಟಾ ವಿಕಿರಣ ಬೈ ಅಭಿಮುಖ, ಹೈಪೋಟ್ನೆಸ್ ಬೈ ಡಿವೈಡೆಡ್ ಬೈ ಅಪೋಸಿಟ್. ಅದೇ ಥರ ಕಾಸ್ದು ರೆಸಿಪ್ರೋಕಲ್ ಸೆಕ್ ಎ, ಕಾಸ್ ಅಡ್ಜಸೆಂಟ್ ಬೈ ಹೈಪೋಟ್ನೆಸ್ ಐತಿ, ಸೆಕ್ ಹೈಪೋಟ್ನೆಸ್ ಬೈ ಅಡ್ಜಸೆಂಟ್. hypotenuse by adjacent. Side. Tan the opposite cot A. Cot or tan opposite by adjacent ಐತಿ, cot ಇದರದು reciprocal ಆಗಿ adjacent by ಅಪೋಸಿಟ್. ಅಡ್ಜಸೆಂಟ್ ಬೈ ಅಪೋಸಿಟ್ ಆಗುತ್ತೆ. ಸೈನ್ ಅಪೋಸಿಟ್ ಬೈ ಹೈಪೋಟ್ನೆಸ್, ಬಿ ಸಿ ಬೈ ಎ ಸಿ, ಕಾಸ್ adjacent by hypotenuse, AB by AC, tan opposite by adjacent means BC by AB, cosec sin ದು ಉಲ್ಟಾ ತಗೋರಿ, AC by BC, sec ಕಾಸ್ದು ಉಲ್ಟಾ, ಎ ಸಿ ಬೈ ಎ ಬಿ, ಕಾಟ್ ಟ್ಯಾನ್ದು ಬಿ ಸಿ ಬೈ ಎ ಬಿ ಐತಿ, ಇಲ್ಲಿ ಎ ಬಿ ಬೈ ಬಿ ಸಿ ತಗೋರಿ. ನೆಕ್ಸ್ಟ್ ಫಾರ್ಮುಲಾ ನೋಡೋಣ. ತ್ರಿಕೋನಮಿತಿಯ ಸೂತ್ರಗಳು. ಒಂದನೇದು
sin theta 1 by cosec theta. ಎರಡನೇದು cosec theta 1 by sin theta. ಮೂರನೇದು cos theta 1 by sec theta. Sec theta 1 by cos theta. Tan theta 1 by cot theta. 6 cot theta 1 by tan theta. ಮುಂದಿನ ಸೂತ್ರ ಹಂಗೆ ಆರದು ಏಳನೇದು tan theta sin theta by cos theta into cot theta cos theta by sin theta. ನೆಕ್ಸ್ಟ್ ನೋಡ್ರಿ ಫಾರ್ಮುಲಾ ಚೇಂಜ್ ಆಗಿದ್ದು ಸೈನ್ 90 ಡಿಗ್ರಿ ಮೈನಸ್ ಎ ಕಾಸ್ ಎ ಕಾಸ್ ಮುಂದಿಂದು ಕಾಸ್ sin 90 degree minus a cos 90 degree minus a sin a cosec 90 degree minus a sec a sec 90 degree minus a cosec a tan 90 degree minus a cot a cot 90 degree minus a tan a ಇವೆಲ್ಲ ಸೂತ್ರಗಳು. ಸೊ ಮುಂದಿನ ಸೂತ್ರ sin square theta plus cos square theta equal to 1. Sin square theta equal to 1 minus cos square theta. Cos square theta equal to 1 minus sin square theta. Next ನೋಡ್ರಿ 1 plus tan square theta equal to sec square theta. Tan square theta equal to sec square minus 1. 1 equal to sec square minus tan square. One plus cot square theta equal to cosec square theta. Cot square theta equal to
cosec square theta minus 1 1 equal to cosec square minus cot square theta. 0 degree, 30 degree, 45 degree, 60 degree, 90 degree. Sin, cos, tan. Sin the opposite. Cosec, cos the opposite. Sec, tan the opposite. Cot. 0 degree, 30 degree, 45 degree, 60 degree ನೋಡ್ರಿ 90 degree ಫೈಂಡ್ ಔಟ್ ಮಾಡ್ಬೇಕಾದ್ರೆ ನೋಡ್ರಿ ಮೊದಲಿಗಾಗಿ 0 1 2 3 4 4 ಡಿವೈಡ್ ಬೈ 4 ಆಲ್ ಸೈಡ್ ಎಲ್ಲ ಕಡೆ ಡಿವೈಡ್ ಬೈ 4 ಆಲ್ ಸೈಡ್. ಸೊ ಎಲ್ಲಕ್ಕೆ ರೂಟ್ ಹಾಕ್ರಿ, ರೂಟ್ ಆಲ್ ಸೈಡ್. 0 by 4 means 0. Sin 0 is 0. 1 by root 4. Root 4 is perfect square ನೋಡ್ರಿ ಇದು. So 1 by 2. 1 by 2. ಎರಡೊಂದ್ಲೆ ಎರಡ್ಲೆ. 1 by root 2. 3 by 4. ರೂಟ್ 3 ಅಷ್ಟೇ ಉಳಿತೈತಿ. 4 ಪರ್ಫೆಕ್ಟ್ ಸ್ಕ್ವೇರ್ ಐತಿ, 2 ಬರ್ತೈತಿ ನೋಡ್ರಿ. 4 1 4 1 ಮೀನ್ಸ್ 1 ಮೀನ್ಸ್ sin 0 is 0, sin 30 is 1 by 2, sin 45 1 by root 2, sin 60 root 3 by 2, sin 90 degree 1. ಕಾಸ್ ನೋಡ್ರಿ ಇದ್ರದ್ದು ಉಲ್ಟಾ. sin 90 degree ರೆಸಿಪ್ರೋಕಲ್ ಈ ಕಡೆ ತೋರಿ ಇದು 1 60 root 3 by 2, 1 by root 2, 1 by 2, 0. ಸೈನ್ದು ರಿವರ್ಸ್ ತೊಗೊಂಬಿಡ್ರಿ. 1 root 3 by 2, 1 by root 2, 1 by 2, 0 ಡಿಗ್ರಿ. ಈಗ ಟ್ಯಾನ್ ನೋಡ್ರಿ, ಈಗ ಟ್ಯಾನ್ ಹಿಂಗೆ ಬರ್ರಿ, ಸ್ಟೇಟ್ ಬರೀ ನಾಟ್ ಡಿಫೈನ್. ಮೊದಲಿಗೆ ಸ್ಟೇಟ್ ಹೋಗ್ರಿ, ನಾನ್ ಡಿಫೈನ್ ಮಸ್ಟ್ ಸ್ಟೇಟ್, ನಾನ್ ಡಿಫೈನ್ ಮಸ್ಟ್ ಸ್ಟೇಟ್ ಹೋಗ್ರಿ, ನಾನ್ ಡಿಫೈನ್ ಮತ್ತು ಅಪೋಸಿಟ್ ನಾಟ್ ಡಿಫೈನ್ ನೋಡಿರಿ. ಟ್ಯಾನ್ ಅಪೋಸಿಟ್ ನಾನ್ ಡಿಫೈನ್, ನಾನ್ ಡಿಫೈನ್, ನಾನ್ ಡಿಫೈನ್, ನಾನ್ ಡಿಫೈನ್, ಎನ್ ಡಿ ಅಂದರೆ ಬೆಲೆ ಕಂಡುಹಿಡಿದಿಲ್ಲ. 0 by 1, 0 by 1 0 ಆಯಿತು. 2 2 ಕ್ಯಾನ್ಸಲ್ ಆಯ್ತು ನೋಡ್ರಿ. ಟ್ಯಾನ್ ಮೀನ್ಸ್ 1 by root 2 ಡಿವೈಡ್ ಬೈ ರೂಟ್ 3 by 2 ಅಂದರೆ ಈ 2 2 ಕ್ಯಾನ್ಸಲ್ ಆಯಿತು, ಅಂದರೆ 1 by root 3 ಉಳಿತು. 2 2 ಕ್ಯಾನ್ಸಲ್ ಆಗಿ 1 by root 3 ಉಳಿತು. ಈಗ ನೆಕ್ಸ್ಟ್ ನೋಡಿ, ಈ ಟ್ಯಾನ್ 45 ಡಿಗ್ರಿ ಮೀನ್ಸ್ 1 divided root 2 ಡಿವೈಡ್ ಬೈ 1 by root 2 ಮೀನ್ಸ್ ಈ ರೂಟ್ ಕ್ಯಾನ್ಸಲ್ ಆಗಿ 1 ಉಳಿತು. ಟ್ಯಾನ್ 60 ಡಿಗ್ರಿ 2 2 ಕ್ಯಾನ್ಸಲ್ ಆಯಿತು ನೋಡಿರಿ, ರೂಟ್ 3 by 1 ಇಡೋದಿಲ್ಲ, ಇದು ನಾನ್ ಡಿಫೈನ್ ಆಗಿ. ಈಗ ನೋಡಿರಿ, ಸೈನ್ ಕೊಸೆಕ್ ನೋಡಿರಿ, ಸೈನ್ದು ರೆಸಿಪ್ರೋಕಲ್ ಅಂದರೆ ಅದರ ಉಲ್ಟಾ. ಸೈನ್ ನೋಡಿರಿ 1 by 2 ಐತಿ, ಇದು 2 ಇಡ್ರಿ. ಕೊಸೆಕ್ದು 1 by 2 ಇದ್ರೆ ಅದು ಉಲ್ಟಾ ಇಡ್ರಿ 2. ಕೊಸೆಕ್ 1 by root 2 ಮೀನ್ ರೂಟ್ 2 ಇಡ್ರಿ, ಡಿವೈಡ್ 1 ಇಡೋ ಅವಶ್ಯಕತೆ ಇಲ್ಲ. ಕೊಸೆಕ್ 60 ಡಿಗ್ರಿ ರೂಟ್ 3 by 2 ಐತಿ, 2 by root 3 ಇಡ್ರಿ. ಕೊಸೆಕ್ 90 ಡಿಗ್ರಿ ನೋಡಿರಿ, ಸೈನ್ 90 ಐತಿ ಅಂದರೆ ಇದು ಉಲ್ಟಾ 1 ಬರ್ತೈತಿ, ಅಂದರೆ 20. ಸೇಮ್ ನೋಡಿರಿ. ಸೊ ಇದ್ರದ್ದು ರಿವರ್ಸ್ ತೊಗೊಂಬಿಡ್ರಿ. 1 2 by root 3 root 2 2 ನಾಟ್ ಡಿಫೈನ್. ಈಗ ಟ್ಯಾನ್ದು ರಿವರ್ಸ್ ಕಾಟ್ ತೊಗೊಂಬಿಡ್ರಿ. ಟ್ಯಾನ್ ನೋಡ್ರಿ ಏನೈತಿ, ಟ್ಯಾನ್ ರಿವರ್ಸ್ ನಾಟ್ ಡಿಫೈನ್ ರೂಟ್ 3 1 1 by root 3 0. ಈ ಥರ ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ
ಈಸಿಯಾಗಿ ಬರುತ್ತದೆ. ಇವು sin 90 sin 60 ಈ ಲೆಕ್ಕದಲ್ಲಿ ನಿಮಗೆ ಬಳಕೆಯಾಗುತ್ತವೆ.